ರಾಸಾಯನಿಕ ಬದಲಾವಣೆ ಬಗ್ಗೆ ನಾವು ನೋಡ್ತಾ ಇದ್ದಾವೆ. ರಾಸಾಯನಿಕ ಬದಲಾವಣೆಯಾಗಿ ಹೊಸ ವಸ್ತುಗಳು ಏನಾಗ್ತಾವ್ರಿ ಉತ್ಪತ್ತಿ ಆಗ್ತಾ ಇದಾವೆ. ನೋಡ್ರಿ ಇಲ್ಲಿ ಕಟ್ಟಿಗೆ ಇದೆ, ನಾನು ಕಟ್ಟಿಗೆ ಏನು ಮಾಡಿದೆ ಹೇಳ್ರಿ ಸುಡ್ತಾ ಇದ್ದಾವೆ. ಕಟ್ಟಿಗೆನ ಏನು ಮಾಡಿದೆ ಹೇಳ್ರಿ ಸುಡ್ತಾ ಇದ್ದಾವೆ, ಹೌದಲ್ಲ? ಸೊ ಕಟ್ಟಿಗೆನ ಏನು ಮಾಡೋದೈತಿ ಈಗ ಸುಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ಕಟ್ಟಿಗೆ ಸುಡುವುದರಿಂದ ಮತ್ತು ಪುನಃ ಕಟ್ಟಿಗೆ ಬಟ್ಲಿಕ್ಕೆ ಸಾಧ್ಯತೆ, ಕಟ್ಟಿಗೆ ಮುರಿಯೋದ್ರಿಂದ ಮತ್ತು ಕಟ್ಟಿಗೆ ತಗೋಬೋದಾಗಿತ್ತು, ಬಟ್ ಕಟ್ಟಿಗೆ ಸುಡುವುದರಿಂದ ನೋಡ್ರಿ ಇಲ್ಲಿ ಹೊಸ ವಸ್ತು ಏನೈತೆ ಹೇಳ್ರಿ ಬಿಡುಗಡೆ ಆಯಿತು. ಕಾಣ್ತಿದ್ದಲ್ಲ ನೋಡ್ರಿ, ಇಲ್ಲಿ ಬೂದಿ ಏನಾಯ್ತಪ್ಪ ಅಂದ್ರೆ ಕಂಡು ಬಂದಿತ್ತು ಅನ್ನೋದನ್ನ ನೋಡ್ತಾ ಇದ್ದಾವೆ. ಅಷ್ಟೇ ಅಲ್ಲ, ನಾವು ಈಗಾಗಲೇ ಪೇಪರನ್ನು ಕತ್ತರಿಸಿದ್ದು ಏನಕ್ಕೆ, ಹೌದಾ? ಸೊ ಪೇಪರ್ನ ಏನು ಮಾಡಲಾಗಿತ್ತು, ಕಟ್ ಮಾಡಲಾಗಿತ್ತು, ಮಾಡಿದ್ದಲ್ಲ ಕಟ್. ಹಾಂ, ಪೇಪರ್ ಕತ್ತರಿಸಿ ಪುನಃ ಪೇಪರ್ ಪಡಿಬೋದು, ಬಟ್ ಈ ಪೇಪರನ್ನು ಸುಟ್ಟೋದು ನೋಡ್ರಿ. ಪೇಪರನ್ನು ನಾವೇನು ಮಾಡಿದಾವೆ ಈಗ ಸುಡೋದಾವು. ಪೇಪರ್ನ ಸುಟ್ಟಾಗ ಪುನಃ ಪೇಪರ್ನ ಪಡ್ಲಿಕ್ಕೆ ಸಾಧ್ಯತೆ ನಮ್ಗೆ ಇಲ್ಲ, ಪೇಪರ್ನ ಪುನಃ ಪಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ. ಆಯ್ತಾ? ಓಕೆ ನೋಡ್ರಿ, ಕರೆಕ್ಟಾ? ಸೊ ಇಲ್ಲಿ ಏನು ಉಂಟಾಯಿತು, ಬೂದಿ ಏನಾಯ್ತಪ್ಪ ಅಂದ್ರೆ ಉಂಟಾಯ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ. ನೋಡ್ರಿ ಏನಾಯ್ತು ಹೇಳ್ರಿ, ಸೊ ಬೂದಿ ಏನಾಯ್ತು ಹೇಳ್ರಿ ಉಂಟಾಯಿತು. ಈ ಬೂದಿ ಉಂಟಾಯಿತು, ಈ ಬೂದಿಯಿಂದ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕಾಗದವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಗದ ಸುಡೋದಾಗಿರ್ಬೋದು, ಇದಕ್ಕೆ ನಾವು ಕಟ್ಟಿಗೆ ಸುಡೋದಾಗಿರ್ಬೋದು, ಇವೆಲ್ಲ ಯಾವ ಬದಲಾವಣೆ ಹೇಳ್ರಿ, ರಾಸಾಯನಿಕ ಬದಲಾವಣೆ. ಉಷ್ಣವನ್ನು ಪಟ್ಟಾಗ ಅವು ಹೊಸ ವಸ್ತುಗಳನ್ನ ಏನು ಮಾಡ್ತಾವ್ರೆ ಉತ್ಪತ್ತಿ ಮಾಡ್ತಾ ಇದ್ದಾವೆ. ಸೊ ಈಗಾಗಲೇ ನಾವು ಈ ಪ್ರಯೋಗವನ್ನು ನೋಡಿದ್ದು ಮತ್ತೆ ನೋಡ್ತಾ ಇದ್ದಾವೆ. ಸೊ ಯಾವ ತಂತಿ ಇದು, ಯಾವ ತಂತಿ ಯಾರು ಹೇಳ್ಬೋದು? ಹಾಂ, ಸುರ್ಸುರಿಲ್ಲ, ಮ್ಯಾಗ್ನೀಷಿಯಂ ತಂತಿ. ಯಾವ ತಂತಿ ಹೇಳ್ರಿ, ಮ್ಯಾಗ್ನೀಷಿಯಂ ತಂತಿ. ಮ್ಯಾಗ್ನೀಷಿಯಂ ತಂತಿಯನ್ನು ನೋಡ್ತಾ ಇದ್ದಾವೆ. ಈ ಮ್ಯಾಗ್ನೀಷಿಯಂ ತಂತಿ ಇದಕ್ಕೆ ನಾವು ಕಬ್ಬಿಣ ಸುಟ್ಟಿದ್ದು ನೋಡಿದ್ನಲ್ಲ, ಕಬ್ಬಿಣವನ್ನು ಸುಟ್ಟ ಮತ್ತು ಪುನಃ ಕಬ್ಬಿಣವನ್ನು ಪಡೆದದ್ದು, ಹೌದೋ ಇಲ್ಲ, ಬಿಸಿ ಮಾಡಿದಾಗ ಸಿಕ್ಕಿದ್ದೀನಲ್ಲ, ಬಟ್ ಇದು ನಾನು ಬಿಸಿ ಮಾಡೋದ ನೋಡ್ರಿ. ನೋಡ್ರಿ ಈಗ ಏನು ಮಾಡೋದೈತೆ ಹೇಳ್ರಿ, ಮ್ಯಾಗ್ನೀಷಿಯಂ ತಂತಿಯನ್ನು ಕಾಯಿಸ್ತಾ ಇದ್ದಾವ, ನಾವು ಸುಡ್ತಾ ಇದ್ದಾವನಿಲ್ಲ. ಎಸ್, ನೋಡೋಣ ಮ್ಯಾಗ್ನೀಷಿಯಂ ತಂತಿಯನ್ನು ಸುಟ್ಟಾಗ ಏನು ಆಗ್ಬೋದು. ಬಿಸಿ ಆಗೋದಿದೆಯಲ್ಲ, ಎಸ್ ಬಿಸಿ ಆಗ್ತಾ ಇದೆ. ನೋಡೋಣ ಏನೇನು ಆಗ್ತೈತೆ ಅನ್ನೋದು. ನೋಡ್ರಿ ಮ್ಯಾಗ್ನೀಷಿಯಂ ತಂತಿಯನ್ನು ನಾವು ಏನು ಮಾಡೋದು ಹೇಳ್ರಿ ಬಿಸಿ ಮಾಡ್ತಾ ಇದ್ದಾವೆ. ಈಗ ಅಲ್ಲಿ ಕಾಯ್ತಾ ಇದೆ ಅದು. ಈಗ ಮ್ಯಾಗ್ನೀಷಿಯಂ ತಂತಿಯನ್ನು ಬಿಸಿ ಮಾಡೋದ, ಇದನ್ನು ಹೊರಗಿಟ್ಟು ಅಂದರೆ ಇದ್ರ ಮ್ಯಾಗ ಒಂದು ಪದರ ರೆಡಿ ಆಗಿ ಕಾರ್ಬೋನೇಟ್ ಪದರ, ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ಅದನ್ನು ಸ್ವಚ್ಛ ಮಾಡಿ ಏನು ಮಾಡ್ಬೇಕು ಹೇಳ್ರಿ ಕಾಯಿಸ್ಬೇಕು. ಇಲ್ಲಾಂದರೆ ಈ ರೀತಿ ಏನಾಗ್ತದೆ, ಟೈಮ್ ಆಗಿರ್ತದೆ, ನಮ್ಗೆ ಬೇಗನೆ ಸುಡೋಂಗಿಲ್ಲ. ಯಾಕೆ ಅದ್ರ ಮೇಲೆ ಒಂದು ಪದರ ರೆಡಿ ಆಗಿರಿ, ಆ ಪದರ ಸುಡುವವರೆಗೂ ಅದಕ್ಕೇನೂ ಆಗೋದಿಲ್ಲ. ಮ್ಯಾಗ್ನೀಷಿಯಂ ತಂತಿ ಇದೆ. ಯಾವ ತಂತಿ ಇದು, ಮ್ಯಾಗ್ನೀಷಿಯಂ ತಂತಿ. ಸೊ ಇದು ಒಂದು ಲೋಹ ತಂದು ಕೈತ ನೋಡ್ರಿ, ಏನು ಬರೈತೆ, ಹಾಂ ಬೆಳಕು ಬರೈತಲ್ಲ. ಎಸ್, ನಮ್ಗೆ ಈಗ ಪುನಃ ಮತ್ತು ಮ್ಯಾಗ್ನೀಷಿಯಂ ತಂತಿನ ಪಡ್ಲಿಕ್ಕೆ ಸಾಧ್ಯದ, ಹಾಂ ನೋಡೋದಿರಲ್ಲ. ಹಾಂ ನೋಡ್ರಿ, ಮ್ಯಾಗ್ನೀಷಿಯಂ ತಂತಿನ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯದ ಮ್ಯಾಗ್ನೀಷಿಯಂ ತಂತಿನ ಇಲ್ಲ, ಸಾಧ್ಯನೇ ಇಲ್ಲ, ಹೌದನಿಲ್ಲ. ಸೊ ಹಾಗಾಗಿ ಇದೊಂದು ಯಾವ ಬದಲಾವಣೆ ಹೇಳ್ರಿ, ರಾಸಾಯನಿಕ ಬದಲಾವಣೆ. ಸೊ ಹಾಂ ಇಲ್ಲಿ ಏನು ಮಾಡೋದು ಹೇಳ್ರಿ, ಈಗ ಮ್ಯಾಗ್ನೀಷಿಯಂ ತಂತಿಯನ್ನು ನಾವು ಪುನಃ ಮತ್ತೊಮ್ಮೆ ಏನು ಮಾಡ್ತಾ ಇದ್ದಾವೆ ಹೇಳ್ರಿ, ಬಿಸಿ ಮಾಡ್ತಾ ಇದ್ದಾವೆ, ಹೌದಲ್ಲ, ಕಾಯಿಸ್ತಾ ಇದ್ದಾವೆ. ಸೊ ಕಾಯಿಸಿದ ಕೂಡಲೇ ನೋಡೋಣ ಇನ್ಕದ ರೀತಿ ಯಾವ ರೀತಿ ಒಮ್ಮಿಂದೊಮ್ಮೆ ಸ್ಪಾರ್ಕಿಂಗ್ ಬಂತು ನೋಡಿದ್ರೆ. ಸೊ ಈಗೂ ಸಹಿತ ಮತ್ತೇನಾಗ್ತದೆ, ಸ್ಪಾರ್ಕ್ ಬರ್ತಾ ಇದೆ, ಹೌದಾ? ಸೊ ನೋಡೋಣ ಬರ್ತಿದ್ದೇನೆ. ಈಗ ಏನಾಗೈತೆ ಹೇಳ್ರಿ, ಮ್ಯಾಗ್ನೀಷಿಯಂ ತಂತಿ ಏನಾಗೈತೆ ಹೇಳ್ರಿ ಸುಡ್ತಾ ಇದೆ. ಎಸ್, ಅದು ಬೂದಿಯಾಗಿ ಕೆಳಗೆ ಬರ್ತಾ ಇದೆ, ಹೌದಲ್ಲ? ಸೊ ಬೂದಿಯನ್ನು ನಾವು ನೋಡ್ತಾ ಇದ್ದಾವೆ, ಹೌದಲ್ಲ? ಸೊ ಮ್ಯಾಗ್ನೀಷಿಯಂ ತಂತಿ ಏನಾಗೈತೆ ಹೇಳ್ರಿ. ಓಕೆ, ಸೊ ಆ ಪುಡಿಯನ್ನು ನಾನು ಈಗ ತಗೋತಾ ಇದ್ದೆ ನೋಡ್ರಿ. ಆ ಮ್ಯಾಗ್ನೀಷಿಯಂ ತಂತಿಯ ಪುಡಿ ಇದಲ್ಲ, ಆ ಪುಡಿಯನ್ನು ನಾವೇನು ಮಾಡ್ಬೋದು, ಈಗ ಯೂಸ್ ಮಾಡ್ಕೋಬೋದು, ಹೌದಲ್ಲ? ಸೊ ನೋಡ್ರಿ ಇಲ್ಲಿ ಯಾವ ಪುಡಿ ಇದೆ ಹೇಳ್ರಿ ಈಗ. ಓಕೆ, ಇಲ್ಲಿ ಮ್ಯಾಗ್ನೀಷಿಯಂ ಪುಡಿ ಇದಲ್ಲ. ಎಸ್, ಈ ಪುಡಿಯನ್ನು ನಾನು ಏನು ಮಾಡೋದು ನೋಡ್ರಿ ಈಗ. ನೋಡಿರಿ, ಇದು ಮ್ಯಾಗ್ನೀಷಿಯಂ ತಂತಿಯ ಪುಡಿ ಇದೆ, ಹೌದಲ್ಲ? ಸೊ ಈ ಪುಡಿಯನ್ನು ಕಲೆಕ್ಟ್ ಮಾಡೋದವ ನೋಡ್ರಿ. ಕಲೆಕ್ಟ್ ಮಾಡಿ ಟೆಸ್ಟ್ ಬುದ ಹಾಕೋದ ನಾನು. ಅಂದ್ರೆ ಇಲ್ಲಿ ಮ್ಯಾಗ್ನೀಷಿಯಂ ತಂತಿ ಅನ್ನೋದೊಂದು ಏನಪ್ಪ ಅಂದ್ರೆ ಲೋಹ. ಇದು ಏನು ಹೇಳ್ರಿ, ಲೋಹಗಳು, ಹೌದಾ? ಸೊ ಇದರಲ್ಲಿ ಸ್ವಲ್ಪ ನಾನು ಏನು ಮಾಡ್ತೇನೆ ಅಂದರೆ ನೀರನ್ನು ಬೆರೆಸ್ತಾ ಇದ್ದೀನಿ ನೋಡ್ರಿ. ಓಕೆ,
ಇದರಲ್ಲಿ ಏನಿದೆ ಹೇಳ್ರಿ ಈಗ ಏನಿದೆ ಮ್ಯಾಗ್ನೇಷಿಯಂ ತಂತಿಯ ಪುಡಿ ಇದೆ ಹೌದಲ್ಲ ಈ ಪುಡಿಯನ್ನ ಸ್ವಲ್ಪ ಏನು ಮಾಡೋಣ ಕಲ್ಕೋಣ ರೆಡಿ ಎಸ್ ನೋಡ್ರಿ ಹೌದಲ್ಲ ಎಸ್ ಹಾಗಾದ್ರೆ ಮ್ಯಾಗ್ನೇಷಿಯಂ ಅನ್ನೋದು ಲೋಹ ಅನ್ನೋದು ನಮ್ಗೆ ಗೊತ್ತಾಗ್ಯದ ಹೌದಲ್ಲ ಅದ್ರ ಪುಡಿಯನ್ನ ತೊಗೊಂಡವು ಅದರ ಪುಡಿಯ ದ್ರಾವಣವನ್ನ ರೆಡಿ ಮಾಡಿದವು ನಿಮ್ಮ ಕಣ್ಣು ಮುಂದೆ 2 ಪೇಪರ್ಗಳಿದಾವು ಇದು ಯಾವ ಪೇಪರ ನೀಲಿ ಲಿಟ್ಮಸ್ ಪೇಪರ್ ನೀಲಿ ಇದ್ದದ್ದು ಕೆಂಪು ಆಯ್ತಂದ್ರೆ ಇದು ಪ್ರತ್ಯಾಮ್ಲ ಅಂತ ಹೇಳ್ಬೋದು ನೋಡೋಣ ಎಸ್ ಓಕೆ ನೀಲಿದ್ದದ್ದು ಏನಾಗಬೇಕು ಕೆಂಪಾಗಬೇಕು ಕೆಂಪು ಆಯ್ತಾ ಇಲ್ಲ ಏನೂ ಆಗಲಿಲ್ಲ ಇದು ಹೌದಾ ಸೊ ಇವಾಗ ಕೆಂಪು ಲಿಟ್ಮಸ್ ಅನ್ನ ತಗೋಣ ಕೆಂಪು ಇದ್ದದ್ದು ನೀಲಿ ಆದ್ರೆ ಅದೊಂದು ಏನು ಹೇಳ್ರಿ ಪ್ರತ್ಯಾಮ್ಲ ಅದನ್ನು ಕರಿತಾವೆ ಏನು ಹೇಳ್ರಿ ಪ್ರತ್ಯಾಮ್ಲ ಹೌದಲ್ಲ ಹಾಂ ಪ್ರತ್ಯಾಮ್ಲ ತಂದು ಕರಿತಾವಲ್ಲ ಎಸ್ ಹಾಗಾದ್ರೆ ಈ ಮ್ಯಾಗ್ನೇಷಿಯಂ ತಂತಿ ಏನಾಗಿದೆ ನೋಡೋಣ ಇಲ್ಲಿ ಸ್ವಲ್ಪ ಏನಾಗೈತೆ ಹೇಳ್ರಿ ಸ್ವಲ್ಪ ಏನಾಗೈತೆ ನೀಲಿ ಆಗ್ತಾ ಇದೆಯಲ್ಲ ಸೊ ನೋಡ್ರಿ ನೀಲಿ ಕಾಣ್ತಾ ಇದೆಯಲ್ಲ ನೀಲಿ ಹಂಗಾರ ಸೊ ಇಲ್ಲೇನಾಗ್ತಾ ಇದೆಯಪ್ಪ ಅಂತ ಕೇಳಿದ್ರೆ ಮ್ಯಾಗ್ನೇಷಿಯಂ ತಂತಿಯ ಪುಡಿ ಒಂದು ನೀಲಿ ಬಣ್ಣಕ್ಕೆ ಕನ್ವರ್ಟ್ ಆಯಿತು ಕೆಂಪು ಇದ್ದದ್ದು ಏನಾಯಿತು ನೀಲಿ ಬಣ್ಣ ಹಾಗಾಗಿ ಮ್ಯಾಗ್ನೇಷಿಯಂ ಪುಡಿ ಆಗಿರ್ಬೋದು ಅಥವಾ ಲೋಹಗಳ ಪುಡಿ ಅನಿಸಿದ್ರೆ ಅವೇನಾಗಿರ್ಬೋದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತಾವೆ ಅಂತ ಯಾವ ಗುಣ ಹೇಳಿದ್ರೆ ಪ್ರತ್ಯಾಮ್ಲೀಯ ಕರೆಕ್ಟಾ ಓಕೆ ಇನ್ನು ಇದಾದ ನಂತರ ನಾವು ನೋಡ್ತಾ ಇದ್ದಾವೆ ಸೊ ಇಲ್ಲೂ ಒಂದು ಇದರಲ್ಲಿ ಯಾವುದು ಇದೇನು ಹೇಳ್ರಿ ನಮ್ದು ಚಿಮಟ ಅದನ್ನು ಕೈತಾವೆ ಹಿಡಿಕೆ ಅದನ್ನು ಕೈತಾದವು ನೋಡ್ರಿ ಇದು ಭಾಳ ದಿನ ಅದ ಹೋದ ವರ್ಷದ ಸೊ ಮುಂದೆ ತಗೋಪ್ಪ ನೋಡ್ರಿ ಇದೆಲ್ಲ ಏನಾಗೈತೆ ಹೇಳ್ರಿ ಏನಾಗ್ಯದ ತುಕ್ಕು ಹಿಡ್ದದಲ್ಲ ಎಸ್ ಯಾಕೆ ತುಕ್ಕು ಹಿಡಿತಾವಪ್ಪ ಅಂತ ಕೇಳಿದ್ರೆ ಇದ್ರ ಮೇಲೆ ನೀರು ಅಥವಾ ಗಾಳಿ ಬಂದಾಗ ನೀರು ಮತ್ತು ಗಾಳಿಯ ತೇವಾಂಶಗಳು ಇದ್ರ ಮೇಲೆ ಬಂದಾಗ ಇದು ತುಕ್ಕು ಹಿಡಿತಾ ಇದೆ ಬಟ್ ಇದು ತುಕ್ಕು ಹಿಡಿದಿದ್ದೇನೆ ಇಲ್ಲ ಇದು ಹೊಸದಿದೆ ಬಟ್ ಇದೇನಾಗಿದೆ ಹೇಳ್ರಿ ತುಕ್ಕು ಹಿಡ್ದದ ತುಕ್ಕು ಹಿಡಿಯೋದು ಸಹಿತ ಒಂದು ರಾಸಾಯನಿಕ ಬದಲಾವಣೆ ಯಾವ ಬದಲಾವಣೆ ಹೇಳ್ರಿ ರಾಸಾಯನಿಕ ಬದಲಾವಣೆ ತುಕ್ಕು ಹಿಡಿಯೋದ್ರಿಂದ ಏನಾದಪ್ಪ ಅಂದ್ರೆ ಇದರ ಗುಣ ಏನಾಗ್ತದ ಕಡಿಮೆ ಆಗಿಬಿಡ್ತದೆ ಇದು ತನ್ನ ಗುಣವನ್ನು ಕಳೆದುಕೊಳ್ತೈತೆ ಅನ್ನೋದು ನೋಡ್ತಾವೆ ಹಾಗಾಗಿ ಇದೊಂದು ಏನಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ ನೆಕ್ಸ್ಟ್ ಇಲ್ಲೇನು ತಂದಪ್ಪ ಅಂದ್ರೆ ಹಾಲನ್ನು ತಂದಿದ್ದಾವೆ ಏನು ತಂದ ಹೇಳ್ರಿ ಹಾಲು ತಂದವಲ್ಲ ಎಸ್ ಹಾಲು ಅನ್ನೋದೊಂದು ನಿಮ್ಗೆ ಈಗಾಗಲೇ ಬಂದೈತಿ ಏನು ಹೇಳ್ರಿ ಇದೊಂದು ಆಮ್ಲನೋ ಪ್ರತ್ಯಾಮ್ಲನೋ ನೋಡೋಣ ರೀ ನೀಲಿ ಬಣ್ಣಕ್ಕೆ ಆಯ್ತು ಒಂದು ಸ್ವಲ್ಪ ಆಗತೈತಿ ಈಗ ಹೌದಾ ಸ್ವಲ್ಪ ಆಗೈತೆ ಅಂದ್ರೆ ಹಾಲು ಒಂದು ಏನಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದೈತಿ ಯಾವ ಗುಣ ಹೊಂದೈತಿ ಹೇಳ್ರಿ ಪ್ರತ್ಯಾಮ್ಲೀಯ ಈ ಹಾಲಿನಿಂದ ನಾವು ಏನು ತಯಾರು ಮಾಡೋದಪ್ಪ ಅಂದ್ರೆ ಮೊಸರನ್ನ ತಯಾರು ಮಾಡೋದವು ಏನು ತಯಾರು ಮಾಡೋದು ಹೇಳ್ರಿ ಮೊಸರನ್ನ ಹಾಗಾದ್ರೆ ಹಾಲಿನಿಂದ ಮೊಸರು ತಯಾರಾಯ್ತಲ್ಲ ಮೊಸರು ತಯಾರಾಗೈತಲ್ಲ ಹಾಗಾದ್ರೆ ನಮ್ಮ ಮೊಸರಿಂದ ಹಾಲು ಬೇಕಾಗಿದೆ ತಯಾರು ಮಾಡೋಕ್ಕೆ ಸಾಧ್ಯತೆ ಇಲ್ಲ ಹಾಗಾದ್ರೆ ಈ ಮೊಸರು ಅನ್ನೋದೊಂದು ಏನು ಹೇಳ್ರಿ ರಾಸಾಯನಿಕ ಬದಲಾವಣೆ ಯಾವ ಬದಲಾವಣೆ ಯಾಕೆ ಹಾಲಿನಿಂದ ಏನೈತೆ ಹೇಳ್ರಿ ಮೊಸರು ರೆಡಿ ಆಯಿತು ಆಯ್ತಲ್ಲ ಮೊಸರು ಹೊಸ ವಸ್ತು ಆಯ್ತಲ್ಲ ಈ ಮೊಸರಿನಿಂದ ನಾನು ಮತ್ತೆ ಮಜ್ಜಿಗೆ ಮಾಡ್ಬೋದಲ್ಲ ಮಜ್ಜಿಗೆ ಮಾಡಿದ್ರೆ ಏನಾಗ್ತದೆ ಮತ್ತೆ ಪುನಃ ಮಜ್ಜಿಗೆ ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ ನೋಡಿ ಇದು ಯಾವ ಬಣ್ಣಕ್ಕೆ ಬರ್ತಾ ಇದೆ ನೀಲಿ ಲಿಟ್ಮಸ್ ಕೆಂಪಾಗ್ತಾ ಇದೆ ಅಂದ್ರೆ ಮೊಸರು ಅನ್ನೋದೊಂದು ಏನು ಹೇಳ್ರಿ ಆಮ್ಲ ನೋಡ್ರಿ ಎಷ್ಟು ವಿಚಿತ್ರ ಇದೆ ನೋಡಿ ಇಲ್ಲಿ ಕೆಂಪು ಲಿಟ್ಮಸ್ ಏನಾಯ್ತು ನೀಲಿಗೆ ಬಂತು ಇದು ಪ್ರತ್ಯಾಮ್ಲ ಇಲ್ಲಿ ನೀಲಿದ್ದು ಏನಾಯ್ತು ಕೆಂಪು ಆಯ್ತು ನೋಡ ಹಾಲು ಅನ್ನೋದು ಪ್ರತ್ಯಾಮ್ಲ ಬಟ್ ಮೊಸರು ಅನ್ನೋದೊಂದು ಏನು ಹೇಳ್ರಿ ಆಮ್ಲ ಎಷ್ಟು ವಿಚಿತ್ರ ಇದೆ ನೋಡ್ರಿ ಇಲ್ಲಿ ಹೌದನಲ್ಲ ಇದರಿಂದನೇ ಅದು ಹುಟ್ಟೈತಿ ಯಾವುದೋ ಹಾಲಿನಿಂದನೇ ಮೊಸರು ರೆಡಿ ಆಗ್ಯದ ಬಟ್ ಹಾಲು ಅನ್ನೋದೊಂದು ಏನಾಗೈತಿ ಹೇಳ್ರಿ ನೋಡಿ ನೀಲಿ ಗುಣವನ್ನು ಹೊಂದಿದ್ದೀನಲ್ಲ ಬಟ್ ಇದೇನಾಗೈತಿ ಕೆಂಪಾಗ್ತಾ ಇದೆ ಇದು ಆಮ್ಲ ಆಗೈತಿ ಇದು ಏನೈತಿ ಪ್ರತ್ಯಾಮ್ಲ ಆಗೈತಿ ಅನ್ನೋದು ನಾವು ನೋಡ್ತಾ ಇದ್ದಾವೆ ಸೊ ಇದರ ಅರ್ಥ ಏನಪ್ಪ ಅಂದ್ರೆ ಮೊಸರನ್ನ ರೆಡಿ ಮಾಡ್ಬೋದು ಮೊಸರಿನಿಂದ ಮಜ್ಜಿಗೆ ಮಾಡ್ಬೋದು ಮಜ್ಜಿಗೆಯಿಂದ ಬೆಣ್ಣೆಯನ್ನು ತಯಾರು ಮಾಡ್ಬೋದು ಇವೆಲ್ಲ ಯಾವ ಬದಲಾವಣೆ ಹೇಳ್ರಿ ರಾಸಾಯನಿಕ ಬದಲಾವಣೆ ಅಷ್ಟಲ್ಲ ನಿಮ್ಗೊಂದು ಹಣ್ಣು ತುಂಬ ಅಂತ ಹೇಳಿದ್ದೆ ನಾನು ಹಸಿಕಾಯಿ ಮತ್ತು ಹಣ್ಣುಕಾಯಿಗಳನ್ನು ಹಸಿಕಾಯಿ ಇರ್ತದೆ ನೋಡಿದಿರಲಿಲ್ಲ ಅವಾಗ ಅದ್ರ ರುಚಿ ಏನಾಗಿರ್ತದೆ ಬೇರೆ ಇರ್ತದೆ ಅದ್ರ ಬಣ್ಣನೂ ಸಹಿತ ಏನಾಗಿರ್ತೈತಿ ಬೇರೆ ಅಲ್ಲ ಹಣ್ಣು ಆದ ಕೂಡ ಅದ್ರ ಟೇಸ್ಟ್ ಮತ್ತೆ ಏನಾಗ್ತದೆ ಚೇಂಜ್ ಆಗ್ತದೆ ಅದ್ರ ಕಲರು ಸಹಿತ ಏನಾಗ್ತದೆ ಚೇಂಜ್ ಆಗ್ತದೆ ಹಂಗಾರೆ ಹಣ್ಣು ಕಾಯಿ ಇರೋದನ್ನ ಮತ್ತೆ ಹಸಿ ಮಾಡಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯ ಇಲ್ಲ ಹಣ್ಣು ಇದ್ದದನ್ನ ಹಸಿ ಮಾಡಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ಹಾಗಾಗಿ ಈ ಕಾಯಿಗಳು ಹಣ್ಣಾಗೋದು ಸಹಿತ ಒಂದು ಏನು ಹೇಳ್ರಿ ರಾಸಾಯನಿಕ ಬದಲಾವಣೆ ತುಕ್ಕು ಹಿಡಿಯೋದು ಸಹಿತ ಒಂದು ಏನು ಹೇಳ್ರಿ ರಾಸಾಯನಿಕ ಹಾಲು ಎದ್ದದ ಮೊಸರು ಆಗೋದು ಒಂದು ಏನು ಹೇಳ್ರಿ ರಾಸಾಯನಿಕ ಬದಲಾವಣೆ ಮ್ಯಾಗ್ನೇಷಿಯಂ ತಂತಿ ಸುಡೋದು ಸಹಿತ ಒಂದು ಏನು ಹೇಳ್ರಿ ರಾಸಾಯನಿಕ ಬದಲಾವಣೆಗಳು ಅಂತ ನಾವು ಹೇಳ್ತಾ ಇದ್ದಾವೆ ಗೊತ್ತಿರಬೇಕು ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂಥ ವಸ್ತುಗಳು ಹೊಸ ವಸ್ತುಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಮತ್ತು ಯಾವ ವಸ್ತು ಇದಲ್ಲ ಈಗ ಹಾಲನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಬೇರೆ ವಸ್ತುನೂ ನಾವು ಇಲ್ಲಿ ಪಡಿತಾ ಇದ್ದಾವೆ ಅದು ರುಚಿ ಬದಲಾವಣೆ ಆಗ್ಬೋದು ಆಕಾರ ಬದಲಾವಣೆ ಆಗ್ಬೋದು ಸ್ಥಿತಿ ಬದಲಾವಣೆ ಆಗ್ಬೋದು ಇದನ್ನೆಲ್ಲ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು ಬಟ್ ಇದು ಹೊಸ ವಸ್ತು ರೆಡಿ ಐತಂದ್ರೆ ಅದು ರಾಸಾಯನಿಕ ಬದಲಾವಣೆ ಹೊಸ ವಸ್ತುಗಳು ಉಂಟಾಗಲಿಲ್ಲ ಮೊದಲಿಂದ ಇತ್ತಂದ್ರೆ ಅದೇನು ಹೇಳ್ರಿ ಭೌತಿಕ ಬದಲಾವಣೆ ಗೊತ್ತಾಯ್ತಲ್ಲ ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ ರೈಟ್ ಎಸ್ ಇದೇ ಏನಪ್ಪ ಅಂದ್ರೆ ರಾಸಾಯನಿಕ ಮತ್ತು ಭೌತಿಕ ಇರತಕ್ಕಂಥ ಪ್ರಮುಖ ವಿಶೇಷವಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಹೇಳ್ತಾ ಇದ್ದಾರೆ ಕ್ಲಿಯರ್ ಆಯ್ತಲ್ಲ